ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ತುಂಬಾನೇ ವಿಶೇಷವಾಗಿರುತ್ತೆ. ಸೊ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗಲಿದೆ? ನಿಮ್ಮ ಪಾರ್ಟ್ನರ್ ಏನು ಕೊನೆಗೂ ನಿರ್ಧಾರ ತೆಗೆದುಕೊಳ್ತಾರೆ? ಸೊ ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಕಾಂಟ್ಯಾಕ್ಟ್ ಬರ್ತಾರಾ? ಕಾಂಟ್ಯಾಕ್ಟ್ ಬಂದು ಒಂದು ಲಾಂಗ್ ಟರ್ಮ್ ರಿಲೇಶನ್‌ಶಿಪ್ ಅಲ್ಲಿ ಹೋಗ್ತಾರಾ? ಸೊ ಅದ್ರ ಬಗ್ಗೆ ಈ ರೀಡಿಂಗ್ ಅಲ್ಲಿ ನಾವು ಚೆಕ್ ಮಾಡೋಣ. ನಿಮ್ಮ ರಿಲೇಶನ್‌ಶಿಪ್‌ನಲ್ಲಿ ಮುಂದೆ ಏನಾಗ್ಬೋದು? ಕಮ್ಯುನಿಕೇಷನ್ ಆಗುತ್ತಾ? ರಿಯೂನಿಯನ್ ಆಗುತ್ತಾ? ಅಥವಾ ಅವರ ಜೀವನದಲ್ಲಿ ಹೊಸ ಬದಲಾವಣೆ ನಡೆಯುತ್ತಾ ಅನ್ನೋದು ಇದು ಪ್ರಮುಖವಾಗಿ ನಾವು ತಿಳ್ಕೊಳ್ಳೋಣ ಈ ರೀಡಿಂಗ್ ನಲ್ಲಿ. ಇಂದಿನ ಟ್ಯಾರೋ ರೀಡಿಂಗ್ ನಲ್ಲಿ ಅವರ ಕರೆಂಟ್ ಎನರ್ಜಿ ಇರ್ಬೋದು, ಸೀಕ್ರೆಟ್ ಫೀಲಿಂಗ್ಸ್ ಇರ್ಬೋದು, ಮುಂದಿನ ಆಕ್ಷನ್ ಮತ್ತೆ ಯೂನಿವರ್ಸ್ ನೀಡ್ತಿರುವ ಗೈಡೆನ್ಸ್ ಅನ್ನು ಕಾರ್ಡ್ಸ್ ಮೂಲಕ ತಿಳ್ಕೊಳ್ಳೋಣ. ಈ ರೀಡಿಂಗ್ ನಿಮಗೆ ಕ್ಲಾರಿಟಿ ಮತ್ತು ಡೈರೆಕ್ಷನ್ ನೀಡಬಹುದು. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಿಮ್ಮ ಮನಸ್ಸಲ್ಲಿರುವ ಆ ವ್ಯಕ್ತಿನ ನೆನಪಿಸ್ಕೊಳ್ಳಿ. ಸೊ ಅವರು ಹತ್ರದಲ್ಲಿ ಇರ್ಬೋದು, ದೂರ ಇರ್ಬೋದು, ಒನ್ ಸೈಡೆಡ್ ಲವ್ ಆಗಿರ್ಬೋದು, ನಿಮ್ದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇರ್ಬೋದು. ಇನ್ ಕೇಸ್ ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ನೀವಿದ್ರು ಕೂಡ ಪ್ಯಾರಲಲ್ ಕನೆಕ್ಷನ್ ಪಾರ್ಟ್ನರ್ ಯಾರಿದ್ದಾರೆ ಅವರ ಹೆಸರನ್ನು 3 ಸರಿ ನಿಮ್ಮ ಜೊತೆ ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲನೇ ಕಾರ್ಡ್ ಜಸ್ಟಿಸ್ ಕಾರ್ಡ್ ಬಂದಿದೆ. ಸೆಕೆಂಡ್ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಥರ್ಡ್ ಕಾರ್ಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಪೇಜ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. 5 ಕಾರ್ಡ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ನೀವು ನೋಡ್ತಾ ಇದ್ರೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಸೊ ಇದು ಒಂದು ಟ್ರೂತ್ ಮತ್ತೆ ಬ್ಯಾಲೆನ್ಸ್ ಕಾರ್ಡ್ ಅಂತಾನೆ ಹೇಳ್ಬೋದು. ಅವರು ಈಗ ನಿಮ್ಮ ರಿಲೇಶನ್ಶಿಪ್ ಪಾರ್ಟ್ನರ್ ಯಾರಿದ್ದಾರೋ ಅವರು ಈಗ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಯಾವ್ದಾದ್ರೂ ಸರಿಯಾಗಿದೆಯಾ, ಯಾವ್ದು ಸರಿಯಾಗಿದೆ, ಸೊ ಯಾವ್ದು ತಪ್ಪಾಗಿದೆ ಅಂತ ತೂಕ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಟ್ರೂತ್, ಬ್ಯಾಲೆನ್ಸ್, ಹಾನೆಸ್ಟ್ ಡಿಸಿಷನ್ ಗೆ ನಿಮ್ಮ ಪಾರ್ಟ್ನರ್ ಬರ್ತಾ ಇದ್ದಾರೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಬರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೆಕೆಂಡ್ ಕಾರ್ಡ್ ನೀವು ನೋಡ್ಬೋದು ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಇದು ಡೆಸ್ಟಿನಿ ಮತ್ತು ಚೇಂಜ್ ಕಾರ್ಡ್ ಅಂತಾನೆ ಹೇಳ್ಬೋದು. ಈ ಕಾರ್ಡ್ ಬಂದಾಗ ಸಿಚುವೇಶನ್ ಈಗ ಬದಲಾಗುವ ಹಂತದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಲಾಂಗ್ ಟರ್ಮ್ ಇಂದ ನಿಂತಿದ್ದ ಎನರ್ಜಿ ಇರ್ಬೋದು ಮತ್ತೆ ಮೂವ್ ಆಗುವಂತ ಚಾನ್ಸಸ್ ಕಾಣಿಸ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಪಾಸಿಟಿವ್ ಚೇಂಜಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ನಿಮಗೆ ಹೊಸ ಚಾಪ್ಟರ್ ಆರಂಭವಾಗುವ ಸಮಯ ಹತ್ತಿರ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ಕಾರ್ಡ್ ಅಲ್ಲಿ ತುಂಬಾ ಪೇಶನ್ಸ್ ಕಾರ್ಡ್ ಅಂತಾನೆ ಹೇಳ್ಬೋದು. ಇದು ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ರಿಲೇಶನ್ಶಿಪ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ. ಈ ರಿಲೇಶನ್ಶಿಪ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಒನ್ ಸೈಡೆಡ್ ಲವ್ ಸ್ಟೋರಿ ಆಗಿದ್ರೆ, ಸೊ ನೀವು ಇನ್ನ ಅಕ್ಸೆಪ್ಟೆನ್ಸ್ ಅಲ್ಲಿ ಇಲ್ಲದೆ ಆಗಿದ್ರೆ ಖಂಡಿತ ಅಕ್ಸೆಪ್ಟ್ ಮಾಡೋದಕ್ಕೆ ಒಂದು ಚಾನ್ಸಸ್ ಸಿಗ್ತಾ ಇದೆ ಅಂತ ನೋಡ್ಬೋದು. ಅವರು ತಕ್ಷಣ ಆಕ್ಷನ್ ತೆಗೆದುಕೊಳ್ಳುವ ಬದಲು ಸಮಯ ತೆಗೆದುಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಸೊ ಇಲ್ಲಿ ನೋಡ್ಬೋದು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಸ್ಮಾಲ್ ಬಿಗಿನಿಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. ಒಂದು ಸಣ್ಣ ಮೆಸೇಜ್ ಬರ್ಬೋದು, ಸಣ್ಣ ಎಫರ್ಟ್ಸ್ ನೋಡ್ಬೋದು. ನೀವು ನಿಧಾನವಾಗಿ ಕಮ್ಯುನಿಕೇಶನ್ ನೋಡ್ಬೋದು. ಮತ್ತೆ ಸಂಪರ್ಕಕ್ಕೆ ಬರೋದಿಕ್ಕೆ ಮೊದಲ ಹೆಜ್ಜೆ ಇಕ್ಕಿರೋ ತರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಕಾರ್ಡ್ ಒಂದು ಹೊಸ ಅವಕಾಶವನ್ನ ಸೂಚಿಸ್ತಾ ಇದೆ. ಸೊ ಕೊನೆಗೆ ಇಲ್ಲಿ ನೋಡ್ಬೋದು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇದು ಸ್ಲೋ ಬಟ್ ಸ್ಟಡಿ ಕಾರ್ಡ್ ಅಂತ ಹೇಳ್ಬೋದು. ಅವರು ಸೀರಿಯಸ್ ಆಗಿ ಅಪ್ರೋಚ್ ತೆಗೆದುಕೊಳ್ಬಹುದು. ಪ್ರಾಮಿಸ್ ಕೊಟ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಇಲ್ಲಾಂದ್ರೆ ವೇಟ್ ಅಂತ ಹೇಳಿದ್ರೆ ಮತ್ತೆ ಅವರು ಕಮ್ ಬ್ಯಾಕ್ ಮಾಡುವಂತ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ರಿಲೇಶನ್ಶಿಪ್ ಅನ್ನು ನಿಧಾನವಾಗಿ ಆದ್ರೆ ಸ್ಟೇಬಲ್ ಆಗಿ ಬಿಲ್ಡ್ ಮಾಡಲು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಈ ಕಾರ್ಡ್ ನಿಮಗೆ ಇಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದೆ. ಏನು ಅಂದ್ರೆ ಸೊ ಸದ್ಯಕ್ಕೆ ಅವಸರ ಬೇಡ, ಹರಿ ಮಾಡೋದು ಬೇಡ ಅಂತ. ಓವರ್ ಆಲ್ ರೀಡಿಂಗ್ ನೋಡಿದ್ರೆ ಈ ಸ್ಪ್ರೆಡ್ ನಲ್ಲಿ ಒಂದು ಮೇಜರ್ ನೆಗೆಟಿವ್ ಕಾರ್ಡ್ ಅಂತ ಯಾವುದು ಇಲ್ಲ. ಸೊ ಇಲ್ಲಿ ಜಸ್ಟಿಸ್ ಬಂದಿದೆ. ಹಾನೆಸ್ಟ್ ಆಗಿ ಡಿಸಿಷನ್ ಬರುತ್ತೆ ನಿಮಗೆ. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಪಾಸಿಟಿವ್ ಚೇಂಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಪೇಷನ್ಸ್ ಲೆವೆಲ್ ನ ನೀವು ಇಟ್ಕೋಬೇಕಾಗುತ್ತೆ. ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸೊ ನ್ಯೂ ಬಿಗಿನಿಂಗ್ಗೆ ಚಾನ್ಸಸ್ ಇದೆ. ಅಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ಟೇಬಲ್ ಪ್ರೋಗ್ರೆಸ್ ಸಿಗುತ್ತೆ ಅಂತ ಹೇಳ್ಬೋದು. ಆದ್ರೆ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ನಮ್ಮ ಟಾಪಿಕ್ ಆಗಿತ್ತು. ಈ ಕಾರ್ಡ್ಸ್ ಪ್ರಕಾರ ನೋಡೋದಾದ್ರೆ ನಾವು ಅವರು ರಿಲೇಶನ್ಶಿಪ್ ಅನ್ನು ತಕ್ಷಣ ಬಿಡುವ ಎನರ್ಜಿಗಿಂತ ಸ್ವಲ್ಪ ಸಮಯ ತೆಗೆದುಕೊಂಡು ರಿಲೇಶನ್ಶಿಪ್ಗೆ ಮತ್ತೊಂದು ಚಾನ್ಸ್ ಕೊಡೋಣ ಎಂಬ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಅವರು ಇಂಪಲ್ಸಿವ್ ಡಿಸಿಷನ್ಗಿಂತ ಪ್ರಾಕ್ಟಿಕಲ್ ಮತ್ತೆ ಲಾಂಗ್ ಟರ್ಮ್ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ
ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ಬೋದು ಅಂತ ನೋಡಿದ್ರೆ ಈ ಕಾರ್ಡ್ಸ್ ಆಧಾರದ ಮೇಲೆ ಸಿಚುಯೇಷನ್ ನಿಧಾನವಾಗಿ ಇಂಪ್ರೂವ್ ಆಗುವ ಸಾಧ್ಯತೆ ಹೆಚ್ಚು ಕಾಣಿಸ್ತಾ ಇದೆ. ಸೊ ಕಮ್ಯುನಿಕೇಷನ್ಗೆ ಸ್ಮಾಲ್ ಓಪನಿಂಗ್ ಕಾಣಿಸ್ತಾ ಇದೆ. ರಿಲೇಶನ್ಶಿಪ್ಗೆ ಸ್ಟೇಬಲ್ ಡೈರೆಕ್ಷನ್ ಸಿಗುವ ಅವಕಾಶ ಬರ್ತಾ ಇದೆ. ಆದರೆ ಇದು ಓವರ್‌ನೈಟ್ ಚೇಂಜ್ ಆಗೋದಲ್ಲ. ಸ್ಲೋಲಿ ಪಾಸಿಟಿವ್ ಪ್ರೋಗ್ರೆಸ್ ಆಗುವ ಎನರ್ಜಿ ಹೆಚ್ಚು ಕಾಣಿಸ್ತಿದೆ. ಸೊ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಪೇಷನ್ಸ್‌ನ ಇಟ್ಕೊಳ್ಳಿ. ಎಲ್ಲವೂ ತನ್ನ ಸಮಯಕ್ಕೆ ಅನ್‌ಫೋಲ್ಡ್ ಆಗುತ್ತೆ. ಸೊ ರಿಲೇಶನ್‌ಶಿಪ್‌ನಲ್ಲಿ ಪಾಸಿಟಿವ್ ಮೂವ್‌ಮೆಂಟ್‌ಗೆ ಅವಕಾಶ ಇದೆ. ಹಾನೆಸ್ಟ್ ಕಮ್ಯುನಿಕೇಷನ್ ಮತ್ತು ಕನ್ಸಿಸ್ಟೆಂಟ್ ಎಫರ್ಟ್ ಇದ್ದರೆ ಹೊಸ ಚಾಪ್ಟರ್ ಆರಂಭ ಆಗುತ್ತೆ. ಇದು ಯಾವುದು ನನ್ನ ಪರ್ಸ್ನಲ್ ಮಾತಲ್ಲ. ಈ ಕಾರ್ಡ್ ರೀಡಿಂಗಲ್ಲಿ ಬಂದಿರುವಂಥ ಮಾತಾಗಿರುತ್ತೆ. ಸೊ ನಿಮಗೆ ಏನಾದರೂ ಇದು ರೆಸನೇಟ್ ಆಯಿತು, ಕನೆಕ್ಟ್ ಆಗ್ತಾ ಇದೆ, ನನ್ನ ಲೈಫಲ್ಲೂ ಇದೇ ಥರ ನಡೀತಾ ಇದೆ ಅಂತಂದರೆ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಆಗ್ತಾ ಇಲ್ಲ ಅಂದರೆ ಈ ರೀಡಿಂಗ್ನ ಇಲ್ಲಿಗೆ ಬಿಡಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ನ ತೊಗೋಬೋದು. ಆ್ಯಂಡ್ ಪರ್ಸ್ನಲ್ ರೀಡಿಂಗಿಗೆ ಟ್ಯಾರೋ ರೀಡಿಂಗಲ್ಲಿ ಚಾರ್ಜಸ್ ₹399 ಆಗುತ್ತೆ. ಸೊ ನೀವು ನನ್ನ ಡಿಸ್ಪ್ಲೇ ಆಗಿರೋ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಆಗಿ. ಆ್ಯಂಡ್ ಇವತ್ತು ಏಂಜಲ್ ಗೈಡೆನ್ಸಲ್ಲಿ ನಮಗೆ ಯಾವ ಕಾರ್ಡ್ ಬರ್ತಾ ಇದೆ, ಏನು ಎನರ್ಜಿ ತೋರಿಸ್ತಾ ಇದೆ ಅಂತ ನಾವು ನೋಡೋಣ. ಸೊ ಮೊದಲನೇ ಕಾರ್ಡ್ ಅಲ್ಪಿಕ್. ಸೊ 1515 ಬರ್ತಾ ಇದೆ. ಬಿಗ್ ಬ್ರೇಕ್ ಅಂತಾನೆ ಬರ್ತಾ ಇದೆ. ಸೊ ನೀವು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಏನ್ದ್ರ ಬಗ್ಗೆ ಆದರೂ ಫೋಕಸ್ ಮಾಡ್ತಾ ಇದ್ರೆ, ತುಂಬ ನೀವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ತುಂಬ ಸ್ಕಿಲ್ಸ್ ಇಟ್ಕೊಂಡು ಅದೇ ನಿಮ್ಮ ಗೋಲ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ರೆ ಯೋಚನೆ ಬೇಡ. ಸೊ ಖಂಡಿತ ಬಿಗ್ ಬ್ರೇಕ್ ಬರ್ತಾ ಇದೆ. ಅಪರ್ಚುನಿಟಿ ಸಿಗ್ತಾ ಇದೆ, ಹೆಲ್ಪ್ ಸಿಗ್ತಾ ಇದೆ, ನಿಮಗೆ ಎಕ್ಸ್ಟ್ರಾ ಅವಕಾಶ ಅಂತ ಸಿಗ್ತಾ ಇದೆ, ಸಪೋರ್ಟ್ ಸಿಗ್ತಾ ಇದೆ. ಸೊ ನೀವು ಇವಾಗ ತುಂಬಾನೇ ಕಾಷಿಯಸ್ ಆಗಿ ಫೋಕಸ್ ಮಾಡಿ ಎಫರ್ಟ್ಸ್ ನೀವು ಹಾಕಿ ರಿವಾರ್ಡ್ ಖಂಡಿತ ಬಿಗ್ ಟೈಮಲ್ಲಿ ನಿಮಗೆ ಒಳ್ಳೆ ರೀತಿ ಬರುತ್ತೆ ಅಂತ ಹೇಳ್ತಾ ಐ ಪಿಕ್ ಒನ್ ಮೋರ್ ಕಾರ್ಡ್. 888 ಕರ್ಮ ಅಂತ ಬರ್ತಾ ಇದೆ. ಸೊ ನೀವು ಏನನ್ನ ಯೋಚನೆ ಮಾಡ್ತಾ ಇದ್ದೀರಾ ಇರ್ಬೋದು. ತುಂಬ ಮನಿ ನಿಮ್ಮ ದಾರಿಯಲ್ಲಿ ಬರ್ತಾ ಇದೆ. ಸೊ ಫಾರ್ಚೂನ್ ನಿಮ್ಮನ್ನ ರೆಫರ್ ಮಾಡ್ತಾ ಇದೆ. ಸೊ ನೀವು ತುಂಬ ಸಕ್ಸಸ್, ಮೆಟೀರಿಯಲ್ ಸಕ್ಸಸ್ನ ನೋಡ್ತೀರಾ ಇನ್ನು ಮುಂದೆ. ಇದು ಖಂಡಿತ ಇದು ಯಾವುದೇ ಥರ ನಿಮ್ಮ ರಿಲೇಶನ್ಶಿಪ್ ರೀಡಿಂಗಿಗೆ ಸಂಬಂಧಿಸಿದಲ್ಲ. ಇದು ನಿಮ್ಮ ಏಂಜಲ್ ಗೈಡೆನ್ಸ್ ನಿಮಗೆ ಏನು ಕೊಡ್ತಾ ಇದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಏನಾದರೂ ಎಲ್ಲಾದರೂ ಫೈನಾನ್ಷಿಯಲ್ ಹೆಲ್ಪ್ನ ನೋಡ್ತಾ ಇದ್ದೀರಾ, ಫೈನಾನ್ಷಿಯಲ್ ಸಪೋರ್ಟ್ ನೋಡ್ತಾ ಇದ್ದೀರಾ, ಸೊ ನಿಮಗೆ ವರಿ ಮಾಡ್ಕೋಬೇಡಿ. ಖಂಡಿತ ನಿಮಗೆ ಪರ್ಸ್ನಲ್ ರೆಸ್ಪಾನ್ಸಿಬಿಲಿಟಿಗೆ ಖಂಡಿತ ನಿಮಗೆ ಯೂಸ್ ಆಗುವಂಥ ನಿಮಗೆ ಒಂದು ಅಪರ್ಚುನಿಟಿ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ವೆಲ್ತ್ ಸೈಕಲ್ ಇರ್ಬೋದು, ಎಲ್ಲವೂ ಬ್ಯಾಲೆನ್ಸ್ ಆಗಿ ನಿಮ್ಮ ಬಳಿ ಬರ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಒನ್ ಮೋರ್ ಕಾರ್ಡ್ ಅಲ್ಪಿಕ್. ಸೊ ನೋಡ್ಬೋದು 3333 ಅಂತ ಬರ್ತಾ ಇದೆ. ಹೋಪ್ನ ಇಟ್ಕೊಳ್ಳಿ, ಹೋಪ್ನ ಕಳೆದುಕೊಳ್ಬೇಡಿ. ಸೊ ತುಂಬ ಆಪ್ಟಿಮಿಸಮ್ ಆಗಿರಿ. ಸೊ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಇವತ್ತು ಇವೆಂಚುಲಿ ನೀವು ಅದು ನಾಳೆಗೆ ಕಳೆದೋಗುತ್ತೆ, ಮಾಯ ಆಗುತ್ತೆ. ಸೊ ಕೊರಗಬೇಡಿ, ನೀವು ಚೇಸ್ ಮಾಡಬೇಡಿ ಏನನ್ನು. ಸೊ ನಿಮಗೆ ಗಾರ್ಡಿಯನ್ ಏಂಜಲ್ಸ್ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಪಾಸಿಟಿವ್ ಔಟ್ಲುಕ್ನ ಲೈಫಲ್ಲಿ ನೀವು ಲಕ್ಕಿಂದ ಚೇಂಜ್ ಮಾಡ್ಬೋದು. ಸೊ ಆ ಲಕ್ ನಿಮ್ದಾಗುತ್ತೆ. ನೀವು ಇನ್ಸ್ಪೈರ್ ಆಗ್ತೀರಾ. ನಿಮ್ಮ ಪರ್ಸ್ನಾಲಿಟಿ ಆ ಥರ ಇದೆ. ಆದರೆ ನೀವು ಈಗೋನ ಬಿಡಬೇಕಾಗತ್ತೆ. ನಿಮ್ಮ ಬೆಸ್ಟ್ ಆಫ್ ಯು ಏನಿದೆಯೋ ಅದನ್ನು ನೀವು ಆಚೆ ತಂದರೆ ಖಂಡಿತ ನಿಮಗೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ರ ಒಟ್ಟಿಗೆ ನಾನು ಎಷ್ಟು ದಿನದಲ್ಲಿ ಇನ್ ಕೇಸ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ನೀವು ನಿಮ್ಮ ಪಾರ್ಟ್ನರ್ ಸೊ ನೋ ಕಾಂಟ್ಯಾಕ್ಟಿಂದ ಕಾಂಟ್ಯಾಕ್ಟಿಗೆ ಯಾವಾಗ ಬರ್ಬೋದು, ಏನಾದರೂ ಎನರ್ಜೀಸ್ನ ಚೇಂಜಸ್ ಮಾಡೋ ಹಂತದಲ್ಲಿ ನೀವಿದ್ದೀರಾ, ಸೊ ಎನರ್ಜೀಸ್ ಚೇಂಜಸ್ ಆಗುತ್ತಾ, ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನೋಡೋಣ. ಇದು ಒಂದು ಹೋಪ್ ಆ್ಯಂಡ್ ಕ್ಲಾರಿಟಿಗೋಸ್ಕರ ಈ ಕಾರ್ಡ್ಸ್ನ ನಾನು ಪಿಕ್ ಮಾಡೋದು. ಇದು ಯಾವುದೇ ಥರ ಪ್ರಿಡಿಕ್ಷನ್ಸ್ ಇರೋದಿಲ್ಲ. ನಾಳೆ ನನಗೆ ಯಾವುದೇ ಥರ ಕಮೆಂಟ್ ಮಾಡಬೇಡಿ, ಮ್ಯಾಮ್ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸೊ ಹಾಗಿಲ್ಲ ಅಂತ ಹೇಳಬೇಡಿ. ಸೊ ಇದು ನಿಮ್ಮ ಓಪನ್ ಕ್ಲಾರಿಟಿಗೋಸ್ಕರ ನಾನು ಕಾರ್ಡ್ನ ಪಿಕ್ ಮಾಡ್ತೀನಿ. ಸೊ ಲೆಟ್ಸ್ ಸಿ, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಗೋಲ್ ಇಟ್ಕೊಂಡಿರ್ಬೋದು, ಯಾವುದಾದ್ರೂ ಒಂದು ಪ್ರಯತ್ನನ ಪಡ್ತಾ ಇರ್ಬೋದು, ಯಾವುದಕ್ಕಾದ್ರೂ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ, ಅದು ಎಷ್ಟು ದಿನದಲ್ಲಿ, ಎಷ್ಟು ವಾರದಲ್ಲಿ, ಎಷ್ಟು ಮನಸ್ಸಲ್ಲಿ ಆಗುತ್ತೆ ಅಂತ ನಾವು ನೋಡೋಣ. ಪ್ರೇ ಮಾಡ್ಕೊಳ್ಳಿ ದೇವ್ರನ್ನ. ಸೊ ನೀವು ಅಂದ್ಕೊಂಡಿರೋ ಕೆಲಸ ಇನ್ 4 ಮಂತ್ಸಲ್ಲಿ ಆಗುತ್ತೆ. ಸೊ ಇದು ನಿಮ್ಮ ಪರ್ಸ್ನಲಿ ನೀವು ಏನಾದರೂ ಅಂದ್ಕೊಂಡಿದ್ರೆ, ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ರೆ, ಯಾವುದಾದ್ರೂ ಒಂದು ಕಾರ್ಯಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರೆ ವಿತಿನ್ 4 ಮಂತ್ಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ದ ಟೈಮ್ ಆಫ್ 10 to ಅಲ್ಲಿ
ನಿಮಗೆ ಅದು ರಿಸಲ್ಟ್ ಬರುತ್ತೆ. ಸೊ ಇದು ಒಂದು ರಿಲೇಶನ್‌ಶಿಪ್ ರೀಡಿಂಗಲ್ಲಿ ನೋ ಕಾಂಟ್ಯಾಕ್ಟಲ್ಲಿದ್ರೆ ಕಾಂಟ್ಯಾಕ್ಟ್‌ಗೆ ಯಾವಾಗ ಬರ್ಬೋದು? ಇಲ್ಲ ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತಾ? ಸೊ ನನ್ನ ಫ್ರೆಂಡಿಂದ, ನನ್ನ ಪಾರ್ಟ್ನರಿಂದ, ನನ್ನ ರಿಲೇಶನ್‌ಶಿಪ್ ಪಾರ್ಟ್ನರಿಂದ ನನಗೆ ಏನಾದರೂ ಒಂದು ಮಾಹಿತಿ ಸಿಗುತ್ತಾ ಅಂತ ನೋಡಿದ್ರೆ ಇನ್ 23 ಡೇಸ್ ಒಳಗಡೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅವರು ನಿಮ್ಗೇನಾದ್ರು ಮೆಸೇಜ್ ಕಳಿಸ್ಬೋದು, ಗ್ರೀನ್ ಸಿಗ್ನಲ್ ಕೊಡ್ಬೋದು. ಯಾವುದಾದ್ರೂ ಒಂದು ಕ್ಲೂ ನಿಮಗೆ ವಿತಿನ್ 23 ಡೇಸಲ್ಲಿ ಸಿಗುತ್ತೆ. ಸೊ ನಿಮ್ಮ ಮಧ್ಯೆ ಬಂದಿರೋ ಆಬ್ಸ್ಟೆಕಲ್ಸ್ ಇರ್ಬೋದು, ಏನೇ ಇರ್ಬೋದು, ಅದು ನೆಕ್ಸ್ಟ್ ಮೇ ಒಳಗಡೆ ಅದು ರಿಸಾಲ್ವ್ ಆಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ಎಲ್ಲರ ಲೈಫಲ್ಲೂ ಆಬ್ಸ್ಟೆಕಲ್ಸ್ ಇರುತ್ತೆ, ಎಲ್ಲರ ಲೈಫಲ್ಲೂ ಬ್ಲಾಕೇಜಸ್ ಇರುತ್ತೆ. ಸೊ ಅದನ್ನು ಡೀಲ್ ಮಾಡ್ಕೊಳ್ಳೋದಕ್ಕೆ ನಾವು ತುಂಬ ಟೈಮ್ ತಗೊಳ್ತೀವಿ. ಸೊ ಟೈಮ್ ಬೇಕಾಗುತ್ತೆ. ಏನಕ್ಕಂದರೆ ಟೆಸ್ಟಿಂಗ್ ಪೀರಿಯಡ್ ಕೂಡ ಇರುತ್ತೆ. ಸೊ ನಾವು ಡಿವೈನ್ ಎನರ್ಜಿನ ನಂಬಬೇಕಾಗತ್ತೆ. ಖಂಡಿತ ಫೋಕಸ್ ಮಾಡಿ. ಸೊ ನೀವು ಕಾಮ್ ಆಗಿ ಡಿವೈನ್ ಎನರ್ಜಿಯಲ್ಲಿ ಪಾಸಿಟಿವ್ ಆಗಿ ಇದ್ದಾಗ ಎಲ್ಲ ನಿಮ್ಮ ಬ್ಲಾಕೇಜಸ್ ಎಂಡ್ ಆಗುತ್ತೆ. ನೀವು ಅಂದ್ಕೊಂಡಿರೋದು ಸಕ್ಸಸ್ ಆಗುತ್ತೆ. ನಿಮ್ಮ ರಿಲೇಶನ್ಶಿಪ್ ಪಾರ್ಟ್ನರ್ ಜೊತೆ ನೀವು ಹ್ಯಾಪಿಯಾಗಿ ಲಾಂಗ್ ಟರ್ಮಲ್ಲಿ ಖುಷಿಯಾಗಿ ಇರ್ತೀರಾ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.